ನಮ್ಮ ಅರಸೀಕೆರೆಯಲ್ಲಿ ಬಹಳ ಪ್ರಸಿದ್ಧವಾದಂತ ಪುರಾತನವಾದಂತ ರಸ್ತೆ. ಅದ್ರ ಚರಂಡಿಗೆ ನಮ್ಮ ಗಿರೀಶ್ ಅವರು ಅಧ್ಯಕ್ಷರಿದ್ದಾಗ ನಮ್ಮ ರಮೇಶ್ ನಾಯ್ಡು ಅವರ ಪರಿಶ್ರಮದಿಂದ ಅದಕ್ಕೆ ಚರಂಡಿ ಮಾಡಬೇಕು ಅಂತ ನಗರೋತ್ಥಾನದಲ್ಲಿ ಕಾಮಗಾರಿ ಸೇರಿಸಿದ್ವಿ. ಇದುವರೆಗೂ ಕೂಡ ಕಾಮಗಾರಿ ಆಗಿಲ್ಲ. ಆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ನಮ್ಮ ರಮೇಶ್ ನಾಯ್ಡು ಮಾತಾಡಿದ್ರೆ ಅವನು ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೇಳ್ತಾನೆ, ಸರ್ ನಿಮ್ಗೆಲ್ಲ ಗೊತ್ತಿದೆ, ನಾನು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ, ಸ್ವಲ್ಪ ಏನೋ ಒಂದಷ್ಟು ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿದೆ, ಅವ್ರು ಹೇಳ್ದಷ್ಟು ನಮಗ್ ಮಾಡಕ್ ಆಗ್ತಿಲ್ಲ ಅಂತೇಳಿ ಇದನ್ನ ದಯವಿಟ್ಟು ಆಚೆ ಹೇಳ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ, ನನಗ್ ತೊಂದರೆ ಆಗುತ್ತೆ ಅಂತೇಳಿ ಕಾಲ್ ಕಟ್ಕೋತಾನೆ. ಈಗಾಗ್ಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ನಗರಸಭೆ ಸದಸ್ಯರು ಯಾರು ಅವತ್ತು ನಮ್ಮ ಕ್ರಾಸ್ಔಟ್ ಮಾಡಿ ನಮ್ಮ ಪಕ್ಷದ ಸೂಚನೆನ ವಿಪ್ ಉಲ್ಲಂಘನೆ ಮಾಡಿದ್ರು ಅಂತೇಳಿ ಪ್ರಕರಣ ದಾಖಲು ಮಾಡಿರ್ತೀವಿ. ಮೇಡಮ್ ಬಹಳ ಬಿಸಿ. DC ಅವ್ರಿಗೆ ಹೇಳ್ತೀನಿ ಮುಖಾಂತರ, ಈ ಸರ್ಕಾರ ಏನ್ ಕೊನೆವರೆಗೂ ಊಟ ಇಟ್ಕೊಂಡಿರಲ್ಲ ಮೇಡಮ್ ಅವ್ರೆ, ಸ್ವಲ್ಪ ಎಚ್ಚರಿಕೆ ಇರ್ಲಿ. ನೀವು ಸರ್ಕಾರಿ ನೌಕರರಿದ್ದೀರಿ, ನೀವ್ ಈ ರೀತಿ ಒಂದ್ ಪಕ್ಷದ ಏಜೆಂಟ್ ಅಂತೆ ಕೆಲಸ ಮಾಡ್ತಾ ಇದ್ರೆ ನಮಗೂ ಕೂಡ ಕಾನೂನು ಗೊತ್ತಿದೆ. ನಾಳೆ ಸರ್ಕಾರ ಕೈ ಬದಲಾದ ಮೇಲೆ ನಿಮ್ಮನ್ನ ಯಾವ ರೀತಿಯಲ್ಲಿ ಕಾಂಗ್ರೆಸ್ನವರು ರಕ್ಷಣೆ ಮಾಡ್ತಾರೆ ನಾವು ನೋಡ್ತೀವಿ. ಈ ರೀತಿ ಒಂದ್ ಪಕ್ಷದ ಏಜೆಂಟ್ ಅಂತೆ ಕೆಲಸ ಮಾಡೋದು ನೀವು ಬಿಡದೇ ಇದ್ರೆ ಅದರ ಪರಿಣಾಮನ ಮುಂದೆ ನೀವು ಎದುರಿಸಬೇಕಾಗತ್ತೆ. ಈಗಾಗಲೇ ನಾವು ಈ ಪ್ರಕರಣ ಸಂಬಂಧಪಟ್ಟಂತೆ ಹೈಕೋರ್ಟ್ಗೂ ಕೂಡ ನಾವು ಹೋಗಿದ್ದೇವೆ. 16ನೇ ತಾರೀಕು 13ನೇ ತಾರೀಕು ಪ್ರಕರಣ ಬರೋದಿದೆ. ಹೈಕೋರ್ಟ್ ಇಂದ ಡೈರೆಕ್ಷನ್ ತಗೊಳ್ಬೇಕು ಅನ್ನೋ ಪ್ರಯತ್ನ ಕೂಡ ನಾವು ನಡೆಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಯಾವಾಗ ಹೋದ್ರು ಸಹಿತ ನಮ್ಮ ಲಾಯರ್ಗೆ ಬಾಯಿಗೆ ಬಂದಂಗೆ ಬೈಯೋದು, ಡೇಟ್ ಕೊಡೋದು. ಯಾರಾದ್ರೂ ನೋಟಿಸ್ ಪೀರಿಯಡ್ ಅನ್ನ ತಮ್ಮ ಮನಸೋ ಇಚ್ಛೆಗೆ ಬಂದಂತೆ ಅದನ್ನ ಎಕ್ಸ್ಟೆನ್ಷನ್ ಕೊಡುವಂತದ್ದು. ಒಬ್ರು ಜಿಲ್ಲಾಧಿಕಾರಿ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಕೋರ್ಟ್ ನ ನಡೆಸ್ತಾರೋ ನ್ಯಾಯಾಧೀಶರ ರೀತಿನಲ್ಲಿ. ಪಕ್ಷಪಾತ ಇರಬಾರ್ದು. ನೀವು ನ್ಯಾಯದ ಪರವಾಗಿರ್ಬೇಕು, ಕಾನೂನು ಪರವಾಗಿರ್ಬೇಕು. ಕಾನೂನು ಉಲ್ಲಂಘನೆ ಯಾರೇ ಮಾಡ್ಲಿ ನೀವು ಶಿಕ್ಷೆ ಕೊಡಿ. ನೀವು ಕಾನೂನು ಉಲ್ಲಂಘನೆ ಮಾಡಿದ್ರೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿದ್ರೆ ಜನತೆಗೆ ವಿಶ್ವಾಸ ಹೊರಟೋಗುತ್ತೆ. ಈ ದೇಶ ನಡೀತಾ ಇರುವಂತದ್ದು ಸಂವಿಧಾನದ ಮೇಲೆ, ಯಾವುದೋ ವಶೀಲಿಬಾಜಿ ಮೇಲೆ, ಯಾರೋ ವರ್ಗಾವಣೆ ಮಾಡ್ತಿರೋ ಭಯದಲ್ಲಿ ಆತಂಕದಲ್ಲಿ ಏನಾದ್ರು ಈ ದೇಶ ನಡೀತಾ ಇದ್ದೀನಾ ಮೇಡಮ್ ಅವರೇ? ದಯಮಾಡಿ ನೀವು ನ್ಯಾಯದ ಪರವಾಗಿ ನಿಲುವನ್ನ ತೆಗೆದುಕೊಳ್ಳಿ. ನೀವು ಒಳ್ಳೆ ಅಧಿಕಾರಿ ಇದ್ದೀರಿ ಅಂತೇಳಿ ನಾವು ಕೇಳಿದ್ವಿ, ಯಾಕೋ ನಮ್ಗೆ ಅದು ಕಾಣಿಸ್ತಾ ಇಲ್ಲ. ದಯವಿಟ್ಟು ನೀವು ಇದ್ರ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ಪ್ರಕರಣ ಇತ್ಯರ್ಥ ಮಾಡಬೇಕು. ಇಲ್ಲಾಂದ್ರೆ ಹೈಕೋರ್ಟ್ ಡೈರೆಕ್ಷನ್ ಬಂತು ಅಂದ್ರೆ ನಿಮ್ಗೆ ಅಪಮಾನ. ಅದು ಹೈಕೋರ್ಟ್ ಇಂದ ಏನೋ ಡೈರೆಕ್ಷನ್ ಬಂತು ಅಂದ್ರೆ ನಿಮಗೆ ಅಪಮಾನ ಆಗ್ತಿದೆ, ಯಾರು ನಿಮ್ ರಕ್ಷಣೆಗೆ ಬರೋದಿಲ್ಲ. ದಯವಿಟ್ಟು ಇದನ್ನ ಗಮನದಲ್ಲಿ ತಗೊಂಡು ಮಾಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ ಮುಖಾಂತರ ನನ್ನ ಮನವಿ ಇಷ್ಟೇ. ಹಾಸನದಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ, ಗೃಹ ಮಂಡಳಿ ಅಧ್ಯಕ್ಷ, ಇವತ್ತು ಮಂತ್ರಿ ಸ್ಥಾನ ನನಗೆ ಸಿಗ್ಲೇಬೇಕು, ಸಿಗಲಿಲ್ಲ ಅಂತಂದ್ರೆ ನನ್ನ ಜೀವನದ ಉದ್ದೇಶನೇ ಈಡೇರಲ್ಲ ಅನ್ನೋ ಭ್ರಮೆಲಿರ್ತಕ್ಕಂಥ ಸ್ವಾಮಿ ಶಿವಲಿಂಗೇಗೌಡ್ರೆ, ನಿಮ್ಮ ಜೀವನದ ಗುರಿ ಮಂತ್ರಿ ಸ್ಥಾನ ಆಗ್ಬಾರ್ದು, ಜನತೆಗೆ ಒಳ್ಳೇದ್ ಮಾಡುವಂತದ್ದಾಗಬೇಕು. ರಕ್ತ ಕ್ರಾಂತಿ ಮಾಡಕ್ ಹೋಗ್ಬಿಡ್ರಿ, ಜಲಕ್ರಾಂತಿ ಮಾಡಿ. ಅರಸೀಕೆರೆನಲ್ಲಿ ಬಾಂಬ್ ಹಾಕ್ತೀನಿ ಅನ್ನೋಂತ ರೀತಿಯಲ್ಲಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಮಾತನಾಡಬೇಡಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಅಂತೇಳಿ ಪ್ರಾರ್ಥನೆ ಮಾಡ್ಕೊಡ್ತೇನೆ. ಕೆಲವು ವಿಷಯಗಳನ್ನ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು ಗಿರೀಶ್ ಅವರು ಕೂಡ ಮಾತನಾಡ್ತಾರೆ. 14x7 ಇರೋದ ಯೋಜನೆ, ಆದ್ರೆ ಇವತ್ತೇನಾಗಿದೆ ಅಂದ್ರೆ ವಾರಕ್ಕೆ ಒಂದಿನ ಸ್ವಲ್ಪ ಯಾರಾದ್ರೂ ಜೋರಾಗಿ ಗಲಾಟೆ ಮಾಡ್ತಾರೆ ಜನ ಅಂತಂದ್ರೆ ಅವ್ರಿಗೆ 2 ಸರ್ತಿ, ಅಲ್ಪ ಪ್ರಮಾಣದಲ್ಲಿ, ಅದನ್ನು ಬಹಳ ಇಲ್ಲ. ಅದು 24x7 ಕುಡಿಯೋ ನೀರಿನ ಯೋಜನೆ. ಆದ್ರೆ ಇವರೇ ಶಾಸಕರಾಗಿದ್ದಾರೆ, ಇವ್ರ ಕೈನಲ್ಲಿ ಅಧಿಕಾರ ಇದೆ, ಇವ್ರ ಪಕ್ಷದ ಸರ್ಕಾರನೇ ಇವತ್ತು ಆಡಳಿತ ನಡೆಸ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನೀರ್ ಕೊಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಮತ್ತೆ ಕೆಲವು ಯಾರು ಅರಸೀಕೆರೆ ನಗರದಲ್ಲಿ ಅಂಗಡಿಗಳನ್ನ, ಉದ್ಯಮಗಳನ್ನ ನಡೆಸ್ತಾ ಇರ್ತಾರೆ, ಅವ್ರಿಗೆ ಇಷ್ಟು ವರ್ಷ ಇಲ್ಲದಂಥದ್ದು ಈಗ ಹೊಸದಾಗಿ ಅವ್ರನ್ನ ಯಾರೋ ಒಬ್ಬ ಅಧಿಕಾರಿ ಕಳಿಸಿ ನೀವು ತೆರಿಗೆ ಕಟ್ಟಿಲ್ಲ, ಅದಕ್ಕೆ ಪೆನಾಲ್ಟಿ ಆಗ್ತಾ ಇದೀವಿ, ಅದು ಇದು ಅಂತೇಳಿ ಆ ಒಂದು ಮಾಲೀಕರನ್ನ ಅಥವಾ ಉದ್ಯಮಿಗಳನ್ನ ತನ್ನ ಮನೆಗೆ ಬರುವಂತೆ ಮಾಡ್ಕೊಳ್ಳೋದು. ಇವ್ರ ಮನೆಗೆ ಹೋದವನಿಗೆ ಯಾವ ತೆರಿಗೆ ಇಲ್ಲ, ಇವ್ರ ಮನೆಗೆ ಯಾವ ಉದ್ಯಮಿ ಹೋಗ್ತಾರೆ ಅವ್ರಿಗೆ ಯಾವ ತೆರಿಗೆ, ಪೆನಾಲ್ಟಿ, ಪೆಂಡಿಂಗು ಏನು ಇರೋದಿಲ್ಲ. ಯಾರು ಹೋಗೋದಿಲ್ಲ ಅವ್ರನ್ನ ಮಾನಸಿಕವಾಗಿ ಹಿಂಸೆ ಕೊಡೋದು. ಇದೊಂದು ರೀತಿನಲ್ಲಿ ಪೆನಾಲ್ಟಿ ಕಟ್ಟಕ್ಕೆ ಅಧಿಕಾರಿಗಳು ಅವ್ರ ಹತ್ರ ಹೋದಂಗ್ ಮಾಡೋದು, ಬೆದರಿಕೆ ಹಾಕೋದು.
ಒಂದ್ ರೀತಿಯಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ಗೂಂಡಾಗಿರಿ ಹೇಗಿರುತ್ತೆ ಅನ್ನೋದನ್ನ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ ಮತ್ತು ಶಾಸಕ ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ. ಈಗಾಗಲೇ 10 ಹೊಸ ಬಡಾವಣೆಗಳು ನಾವು ಮಾನ್ಯ ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ. ಅಂಚೆಕೊಪ್ಪಳ ಹತ್ರ ಕುಮಾರಿಬಾಯಿ ಅನ್ನೋರ ಒಂದು ಹೊಸ ಬಡಾವಣೆ ನಿರ್ಮಾಣ ಆಗ್ತಾ ಇದೆ. ಪ್ರಕರಣ ದಾಖಲಾದ ತಕ್ಷಣ ಇವರಾಗ್ಲೇ ಮೀಟಿಂಗ್ ನಲ್ಲಿಟ್ಟು ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡಾಗಿತ್ತು. ಮೀಟಿಂಗ್ ಅಲ್ಲಿ ಪಾಸ್ ಆಗಿ ಈ ಸ್ವತ್ತು ಏನೋ ಒಂದು ಕೊಡ್ಬೇಕಿತ್ತು. ಆದ್ರೆ ನಾವ್ ಯಾವಾಗ ಇದನ್ನ ಲೋಕಾಯುಕ್ತ ಕೋರ್ಟ್ನ ಮೆಟ್ಲೆ ಇರ್ತೀವಿ ಆಗ ಅಧಿಕಾರಿಗಳೇ ಹೆದರ್ತಾರೆ ಕೊಡೋದಕ್ಕೆ. ನಾವು ಕೊಡೋಕ್ ಬರೋದಿಲ್ಲ ಸ್ವಾಮಿ, ನಾಳೆ ನಾವು ಆ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡಕ್ ಆಗೋದಿಲ್ಲ ಅಂತೇಳಿ ಹಿಂದೆ ಸರಿತಾರೆ. ಇದಕ್ಕೊಂದು ಸಾಕ್ಷಿ ಇಲ್ಲಿದೆ ನೋಡಿ. ಇಲ್ಲಿ ಚರಂಡಿ ಕಾಣಿಸ್ತಾ ಇದೆ, ಕುಮಾರಿಬಾಯಿ ಅನ್ನೋರ ಬಡಾವಣೆ ಇದೆ. ಇಲ್ಲಿ ಚರಂಡಿ ಕಾಣಿಸ್ತಾ ಇದೆ. ನಾವು ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಚರಂಡಿನ ಮಾಡೋದಕ್ಕೆ ಈಗ ತೆಗೆದು ಕಾಮಗಾರಿ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಇವರು ತಪ್ಪು ಮಾಡಿದ್ರೆ ಅಂತೇಳಿ ಇದಕ್ಕಿಂತ ಸಾಕ್ಷಿ ಬೇಕಾ ಸ್ವಾಮಿ? ನಾವು ಸುಮ್ನೆ ಮೇಲ್ನೋಟಕ್ಕೆ ಬಂದೇನೋ ಬಾಯಿ ಚಪ್ರ ತೀರಿಸಿ ಮಾತನಾಡಿ ಹೋಗ್ತಾ ಇಲ್ಲ. ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಾದ್ಮೇಲೆ ನೀವು ಹೆಂಗೆ ಇದನ್ನ ಬಗೆದು ಪಕ್ಕದಲ್ಲಿ ಚರಂಡಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಅಲ್ಲಿಗೆ ಸುಮ್ನೆ ಒಂದು ಅಂದಾಜಲ್ಲಿ ಇಡ್ತೀನಿ, ನಿಮ್ಮ ಗಮನಕ್ಕಿರಲಿ. 40 ಅಡಿ ರಸ್ತೆ ಹಾಕ್ಬೇಕು ಅಂತಿದೆ ನಿಯಮ, ಅದನ್ನ 34 ಅಡಿ ರಸ್ತೆ ಮಾಡ್ತಾರೆ. ಅಲ್ಲಿಗೆ 6 ಅಡಿ ಕಡಿಮೆ ಆಗುತ್ತೆ. ಓವರ್ ಆಲ್ 6 ಅಡಿ ಕಡಿಮೆ ಮಾಡಿ 400 ಮೀಟರ್ ಉದ್ದ ಆಯ್ತು ಅಂತಂದ್ರೆ, 400 ಅಡಿ ಉದ್ದ ಆಯ್ತು ಅಂತಂದ್ರೆ ಅದು 2400 ಅಡಿ ಇವ್ರಿಗೆ ಸಿಗುತ್ತೆ ಲೇಔಟ್ ಮಾಲೀಕನಿಗೆ ಅಥವಾ ಲೇಔಟ್ ಮಾಡುವಂತವನಿಗೆ. ಕಡಿಮೆ ಅಂದ್ರು 2 ಸೈಟ್ 30-40. ನಾನು ಹೇಳ್ತಿರೋದು ಕನಿಷ್ಠ ಪ್ರಮಾಣದಲ್ಲಿ. ಒಂದು ಅಡಿಗೆ 2000 ರೂಪಾಯಿ ನಮ್ಮಲ್ಲಿ ನಡೀತಾ ಇದೆ ಅಂತ ಇಟ್ಕೊಂಡ್ರು ಕೂಡ ಒಂದು ಸೈಟ್ಗೆ 24-25 ಲಕ್ಷ. 2 ಸೈಟ್ ಲೆಕ್ಕಕ್ಕೆ ಹೋದ್ರು ಕೂಡ 50 ಲಕ್ಷ ದುಡ್ಡನ್ನ ಇವರು ಖಾಸಗಿ ಲೇಔಟ್ ದಂಧೆ ಮಾಡ್ಕೊಂಡು ಇವರು ಮಾಡ್ತಾ ಇರುವಂತದ್ದು. ಇದು ಸಾಕ್ಷಿ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಒಂದು ಲೇಔಟ್ ತಲ್ಲಣ್ಣ, 10 ಲೇಔಟ್ ಇದೇ ಪರಿಸ್ಥಿತಿ. ಈಗಾಗ್ಲೇ ಒಂದು ನಡ್ಕೊಳ್ಳುವಂಥದ್ದನ್ನ ನೀವು ಬಿಡಬೇಕಾಗತ್ತೆ. ವಿಶೇಷವಾಗಿ ಅರಸೀಕೆರೆ ನಗರಸಭೆ, ಅರಸೀಕೆರೆನಲ್ಲಿ ಕಸಬಾ ಹೋಬಳಿ ಜಾಜೂರು ಅಂತೇಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸರ್ವೆ ನಂಬರ್ 70 ಮತ್ತು 71 ನಡುವೆ ಒಂದು ಕಾಮಗಾರಿನ ಸಣ್ಣ ನೀರಾವರಿ ಇಲಾಖೆಯಿಂದ ನೀವು ಮಾಡ್ತೀರಿ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀವು ಕಾಮಗಾರಿಯನ್ನ ಮುಗಿಸಿದ್ದೀರಿ ಈಗಾಗಲೇ. ಇದ್ಯಾವುದೋ 2 ಹಳ್ಳಿ ಮಧ್ಯೆ ಸಂಪರ್ಕ ಸೇತುವೆ ಅಲ್ಲ, ಇದು ಖಾಸಗಿ ಜಮೀನು. ಯಾರ್ದು? ಅರಸೀಕೆರೆ ನಗರಸಭಾ ಅಧ್ಯಕ್ಷ, ನಿಮ್ಮ ಬಲಗೈ ಬಂಟ, ನಿಮ್ಮ ಚೇಲ ಸಮೀವುಲ್ಲಾ ಮತ್ತು ಅವರ ಹೆಂಡತಿ, ಅವರ ಮಕ್ಕಳ ಹೆಸರಲ್ಲಿ ಇರ್ತಕ್ಕಂಥ, ಅಳಿನ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ಮತ್ತು ಅದೇ ಸಮೀವುಲ್ಲನ ಸಹವರ್ತಿ ವೆಂಕಟೇಶ್ ಅಂತೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ದಂಧೆಕೋರ, ಅವರ ಹೆಂಡತಿ, ತಂದೆ, ಮಕ್ಕಳ ಹೆಸರಲ್ಲಿರ್ತಕ್ಕಂಥ ಜಮೀನು. ಒಟ್ಟಾರೆ ಸುಮಾರು 14 ಎಕರೆ ಜಮೀನು. ಇದಕ್ಕೆ ನಿಮ್ಮ ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನನ, ನಿಮ್ಮ ಶಾಸಕ ಸ್ಥಾನನ ದುರುಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಬಡಾವಣೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸರ್ಕಾರದ ಹಣ ದುರುಪಯೋಗ ಮಾಡಿ, ಇಲ್ಲಿ ಫೋಟೋನಲ್ಲಿದೆ, ಈ ಸೇತುವೆಯನ್ನ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದು ಖಾಸಗಿ ಜಮೀನು, ಸರ್ಕಾರಿ ದುಡ್ಡಲ್ಲಿ ಖಾಸಗಿ ಜಮೀನನ್ನ ಸೇರಿಸುವಂತ ಸೇತುವೆ. ಇದಕ್ಕೆ ದಾಖಲೆ ಕೊಡುವಂತಂದ್ರೆ ಅಧಿಕಾರಿ ನಮ್ಮ ಮನೆಗೆ ಬರ್ತಾರೆ, ಕಣ್ಣೀರ್ ಹಾಕ್ತಾರೆ. ಸರ್, ನನ್ನ ಸರ್ವಿಸ್ ನಾನು ಯಾವತ್ತೂ ಈ ರೀತಿ ಸಿಕ್ಕಾಕೊಂಡಿದ್ದೀನಿ, ದಯವಿಟ್ಟು ತೊಂದರೆ ಕೊಡಬೇಡಿ ಅಂತ. ಸ್ವಾಮಿ, ನಾನು ಪತ್ರಕರ್ತರಿಗೆ ಮನವಿ ಮಾಡ್ತೇನೆ, ದಯಮಾಡಿ ನೀವು ಆ ಸ್ಥಳಕ್ಕೆ ಬಂದು ನೋಡ್ಬೇಕು. ಅರಸೀಕೆರೆ ಏನ್ ನಡೀತಾ ಇದೆ ಅಂತೇಳಿ ನೀವು ಜನತೆಗೆ ತಿಳಿಸುವಂತ ಕೆಲಸ ಮಾಡ್ಬೇಕು. ತನ್ನ ಖಾಸಗಿ ಜಮೀನಿಗೆ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಡ್ರಂಥದ್ದು ಬಹುಶಃ ಇಷ್ಟು ದಾರ್ಷ್ಟ್ಯ ಈ ರಾಜ್ಯದಲ್ಲೇ ಯಾರು ತೋರಿಸಿರ್ಲಿಕ್ಕಿಲ್ಲ. ಇದನ್ನ ಮಾಡಿದಂತ ಸಾಧನೆ ಸನ್ಮಾನ್ಯ KM ಶಿವಲಿಂಗೇಗೌಡರಿಗೆ ಮತ್ತವರ ಹಿಂಬಾಲಕರಿಗೆ ಸಲ್ಲಬೇಕು. ಇದೇ ರೀತಿ ಇನ್ನೊಂದು ಪ್ರಕರಣ, ಈ ಸಮೀವುಲ್ಲಾ ಮತ್ತು ಅವರ ಆಪ್ತರು ಈಗಾಗಲೇ ಲೇಔಟ್ ನಿರ್ಮಾಣಕ್ಕೆ ಬಹಳ ಜೋರಾಗಿ ಕೈ ಹಾಕ್ಬಿಟ್ಟಿದ್ದಾರೆ. ಈ ನಮ್ಮ KSRTC ಡಿಪೋ ನೀವು ಗಮನಿಸಿರ್ತೀರಿ, ಅರಸೀಕೆರೆನಲ್ಲಿ ಡಿಪೋ ಹಿಂಭಾಗದಲ್ಲಿ ವಾರ್ಡ್ ಸಂಖ್ಯೆ 30 ಮಾರುತಿ ನಗರದ ಟೊಮೊಟೊ ಗೌಡೌನ್,
ಅದ್ರ ಹತ್ರ ಸಿ ರಸ್ತೆ ನಿರ್ಮಾಣ ಆಗಿದೆ. ಈಗ ಮಾಡ್ಬೇಕಾಗಿತ್ತು. ಅದನ್ನ ಸಾರ್ವಜನಿಕ ತೆರಿಗೆ ಹಣನ ಸ್ವಂತಕ್ಕೆ ಬಳಸ್ಕೊಂಡು ಯಾವ ಸದಸ್ಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಉದಾಹರಣೆ ನಮ್ಮ ರಮೇಶ್ ಅಣ್ಣ ಅವ್ರು ಕರೆದ ಕಡೆ ಹೋಗಲ್ಲ, ಇವ್ರ ಮಾತಿನ ಕೇಳಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಕಾಮಗಾರಿ ಮಾಡದೆ ತಡೆ ಹಿಡಿದಿರುವಂತದ್ದು. ಎಲ್ಲಿ ಈತನ ಲೇಔಟ್ ಆಗುತ್ತೆ, ಬಡಾವಣೆಗಳಾಗುತ್ತೆ, ಅಲ್ಲಿ ಮಾತ್ರ ರಸ್ತೆ ಮತ್ತೊಂದು ಕಾಮಗಾರಿ ಮಾಡಿ, ಎಲ್ಲಿ ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಅಲ್ಲಿ ಮಾಡೋದಕ್ಕೆ ತನ್ನ ಪ್ರಭಾವ ಬಳಸ್ಕೊಂಡು ತನ್ನ ಶಾಸಕರ ಒಂದು ಬೆಂಬಲ ಇಟ್ಕೊಂಡು ಅದನ್ನ ನಡೀದೇ ರೀತಿಯಲ್ಲಿ ನೋಡ್ಕೊಳ್ಳುವಂತ ಕೆಲಸ. ಮತ್ತೆ ಅರಸೀಕೆರೆ ನಗರಸಭೆಗೆ ನಮ್ಮ ಗಿರೀಶ್ ಅವರು ಅಧ್ಯಕ್ಷರಿದ್ದಾಗ, ಮತ್ತೆ ಅದಕ್ಕೂ ಹಿಂದೇನು ಯಾರ್ಯಾರು ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲೂ ಕೂಡ ಯಾವತ್ತೂ ಸಾರ್ವಜನಿಕರಿಗೆ ನೀವು ಆಗ್ ಬರ್ಬೇಡ ಈಗ ಬಾ ಅಂತ ಹೇಳದಂತದ್ದು ನಿದರ್ಶನ ಇಲ್ಲ ನಮ್ಮಲ್ಲಿ. ಸಾರ್ವಜನಿಕರು ಸಾಧಾರಣವಾಗಿ ಬೆಳಗ್ಗೆ ಕಚೇರಿ ಓಪನ್ ಆಗ್ತಿದಂಗೆನೆ 10-10:30 ಬಂದು ಅವ್ರ ಕೆಲಸಗಳನ್ನ ನೋಡ್ಕೊಂಡು ಮಾಡ್ಕೊಂಡು ಹೋಗುವಂತದ್ದು ನಡೀತಾ ಇತ್ತು. ಈಗ ವಿಶೇಷವಾಗಿ ಮಧ್ಯಾಹ್ನ 3:30 ನಂತರನೇ ಸಾರ್ವಜನಿಕರು ಬರಬೇಕು ಅಂತೇಳಿ ಅಧಿಕಾರಿಗಳ ಮುಖಾಂತರ ಸೂಚನೆ ನೀಡಿ, ಸರ್ಕಾರಿ ಸೇವೆ ಯಾರು ಪಡ್ಕೋಬೇಕು ಅಂತ ಬರ್ತಾರೆ ಅವ್ನಿಗೆ ಯಾವ ಅಧಿಕಾರನೂ ಸಿಗೋದಿಲ್ಲ. 3:30 ಮೇಲೆ ಫೀಲ್ಡ್ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ಬೇಕು. ಯಾರೊಬ್ಬ ಮಧ್ಯವರ್ತಿಗಳ ಹತ್ರ ಹೋಗ್ಬೇಕು ಇವ್ರು. ಆ ಮಧ್ಯವರ್ತಿಗಳಿಂದ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಅರಸೀಕೆರೆ ನಗರಸಭೆ ಆಡಳಿತವನ್ನ ಹಳ್ಳ ಹಿಡಿಸುವಂತ ಪ್ರಯತ್ನವನ್ನ ಈ ಶಾಸಕ ಮತ್ತು ನಗರಸಭಾ ಅಧ್ಯಕ್ಷ ಸೇರಿ ಮಾಡ್ತಾ ಇರುವಂತದ್ದು. ಈ ಹಿಂದೆ ನಮ್ಮ ಗಿರೀಶ್ ಅವರು ಅಧ್ಯಕ್ಷರಾಗಿದ್ದಾಗ ನಗರೋತ್ಥಾನದ ಹಣ ಎಲ್ಲೆಲ್ಲಿ ಕಾಮಗಾರಿಗಳನ್ನ ಫೈನಲೈಸ್ ಮಾಡಿತ್ತು, ಎಲ್ಲೆಲ್ಲಿ ಕೆಲಸಗಳು ಮಾಡಬೇಕಾಗಿತ್ತು, ಅದೆಲ್ಲವನ್ನೂ ಕೂಡ ಇನ್ಕ್ಲೂಡಿಂಗ್ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅನ್ನು ಕೂಡ ತಡೆ ಹಿಡಿಸಿ, ತನ್ನ ಶಾಸಕ ಸ್ಥಾನದ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಡೆ ಹಿಡಿಸಿ ಅವನ್ನೆಲ್ಲ ಈಗ ತಾನು ಕೊಡ್ತಾ ಇದೀನಿ ಅಂತೇಳಿ ಪತ್ರಿಕೆಗಳಲ್ಲಿ ಫೋಟೋ ಹಾಕ್ಸ್ಕೊಳ್ಳೋ ಮುಖಾಂತರ ಪ್ರಚಾರ ತೆಗೆದುಕೊಳ್ತಂತ ಕೆಟ್ಟ ರಾಜಕಾರಣವನ್ನ ಶಾಸಕ ಶಿವಲಿಂಗೇಗೌಡರು ಮತ್ತು ಅವರ ಹಿಂಬಾಲಕರು ಮಾಡ್ತಾ ಇರುವಂತದ್ದು. ಯಾಕಂತ ಮಾನ್ಯ ಶಿವಲಿಂಗೇಗೌಡರು ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ನೀವೆಲ್ಲರೂ ಕೂಡ ಅದನ್ನ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ವಾಹಿನಿಗಳಲ್ಲಿ ಪ್ರಸಾರವನ್ನು ಕೂಡ ಮಾಡಿದೆ. ರಕ್ತ ಕ್ರಾಂತಿ ಆಗ್ಬಿಡುತ್ತೆ ಏನಾದ್ರೂ ಈ ಸರ್ಕಾರಕ್ಕೆ ತೊಂದರೆ ಆದ್ರೆ ಅನ್ನುವಂಥದ್ದು ಹಿಂದೆ ಕೊಟ್ಟಂತ ಹೇಳಿಕೆ. ಅದಾದ್ಮೇಲೆ ಮೊನ್ನೆ KDP ಸಭೆನಲ್ಲಿ ಬಾಂಬ್ ಹಾಕ್ಬಿಡ್ತೀನಿ, ನಾನು ಬಾಂಬ್ ಹಾಕ್ಸಿ ಎತ್ತಿನ ಹೊಳೆ ದಾರಿ ಬಿಡಿಸ್ಕೋತೀನಿ, ಜಮೀನ್ ಬಿಡಿಸ್ಕೋತೀನಿ ಅಂತ. ಸ್ವಾಮಿ, ನೀವು ಚನ್ನರಾಯಪಟ್ಟಣದ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಿ, ತಮಟೆ ಬಡಿದು ನನಗಿಂತ ಚೆನ್ನಾಗಿ ಯಾವನ್ ತಮಟೆ ಬಡಿತಾನೆ, ತಮಟೆ ಬಡಿತೀನಿ ಅಂತ ಹೇಳ್ರಿ ಗೋಪಾಲ ಸ್ವಾಮಿ ಅವರೇ, ಹೇಳ್ರಿ ಅಂತೇಳಿ ಎಲ್ರಿಗೂ ಅಲ್ಲಿ ಗೋಗರಿತೀರಿ. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ, ಅದಕ್ಕೆ ಸಹಾನುಭೂತಿನೂ ಇದೆ. ಮಂತ್ರಿ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ನೀವು ಇಷ್ಟೆಲ್ಲ ಹೇಳಿಕೆಗಳು ದೊಂಬರಾಟಗಳನ್ನ ನೀವು ನಡೆಸ್ತಾ ಇದ್ದೀರಿ. ಅರಸೀಕೆರೆ ನಾಗರಿಕನಾಗಿ ನನ್ನ ಜನತೆಗೆ ಅವಶ್ಯಕತೆ ಇರುವಂತದ್ದು ಬಾಂಬ್ ಹಾಕುವಂಥದ್ದು, ರಕ್ತ ಕ್ರಾಂತಿ ಮಾಡ್ತೀನಿ ಅನ್ನುವಂಥದ್ದು ಅಲ್ಲ. ಅರಸೀಕೆರೆಗೆ ಅವಶ್ಯಕತೆ ಇರುವಂತದ್ದು ಜಲಕ್ರಾಂತಿ ಆಗ್ಬೇಕಾಗಿದೆ. ನಮ್ಗೆ ಅರಸೀಕೆರೆ ನೀರಾವರಿಯಿಂದ ವಂಚಿತವಾಗಿದ್ದೀವಿ ನಾವು. ಹೇಮಾವತಿ ನದಿ ಹುಟ್ಟಿದಂತ ಜಿಲ್ಲೆನಲ್ಲಿದ್ರು ಕೂಡ ಕಾವೇರಿ ಬೇಸಿನು, ಕೃಷ್ಣಾ ಬೇಸಿನು ಅನ್ನೋ ಕತೆ ಕೇಳ್ಕೊಂಡು ಇಷ್ಟು ವರ್ಷ ಬರದ ಬೆಂಗಾಡಲ್ಲಿ ನಮ್ಮ ಜನ ನರಳ್ತಾ ಇದ್ದಾರೆ. ದಯಮಾಡಿ ನೀವೆಲ್ಲೋ ಯಾರಿಗೋಸ್ಕರ ರಕ್ತ ಕ್ರಾಂತಿ ಮಾಡಬೇಡಿ, ಜಲಕ್ರಾಂತಿ ಮಾಡಿ. ಇಷ್ಟು ದಿನ ಹೇಳ್ತೀರಿ ನಾನು ವಿರೋಧ ಪಕ್ಷದಲ್ಲಿದ್ದೆ, ವಿರೋಧಿ ದಳದಲ್ಲಿದ್ದೆ, ಒಬ್ಬ ಶಾಸಕನಾಗಿ ನನಗೆ ಬಹಳ ಏನು ಕೆಲಸ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಇನ್ನಾದ್ರೂ ನಿಮ್ಗೆ ಎಲ್ಲಾ ಅವಕಾಶನೂ ಇದೆ. ಕ್ಯಾಬಿನೆಟ್ ದರ್ಜೆ ಇರ್ತಕ್ಕಂಥ ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ತಾವು ಅಲಂಕರಿಸಿದ್ದೀರಿ. ಇನ್ನ ರಕ್ತ ಕ್ರಾಂತಿ ಮಾಡೋದನ್ನ ಬಿಟ್ಟು ಜಲಕ್ರಾಂತಿ ಮಾಡಿ ಅಂತ ಹೇಳಿ ಅರಸೀಕೆರೆ ಜನತೆ ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಾಮಿ, ಇತ್ತೀಚೆಗೆ ನೀವು ಮಂತ್ರಿ ಆಗ್ಲೇಬೇಕು ಅನ್ನೋ ಉನ್ಮಾದದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ನಿಮ್ಮ ಮಾನಸಿಕ ಸ್ಥಿಮಿತ ಯಾಕೋ ಕಳ್ಕೊಳ್ತಾ ಇದ್ರಿ ಅಂತೇಳಿ ಜನ ಆದಿ ಬೀದಿನಲ್ಲಿ ಮಾತಾಡ್ತಾ ಇದ್ದಾರೆ. ಸನ್ಮಾನ್ಯ HD ದೇವೇಗೌಡರ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣನ ಬಗ್ಗೆ, ನಮ್ಮ ನಾಯಕರಂತ ರೇವಣ್ಣ ಸಾಹೇಬ್ರ ಬಗ್ಗೆ ಇನ್ನೊಂದ್ ಸರ್ತಿ ಎಲ್ಲಾರು ಹಗುರವಾಗಿ ಮಾತನಾಡಿದ್ರೆ, ಸ್ವಾಮಿ ಶಿವಲಿಂಗೇಗೌಡ್ರೆ,
ಜನ ನಿಮ್ಮನ್ನ 4ನೇ ಬಾರಿ ಆಯ್ಕೆ ಮಾಡಿದ್ದಾರೆ. 3 ಬಾರಿ JDS ಚಿಹ್ನೆಯಿಂದ ಗೆದ್ರಿ, 4ನೇ ಬಾರಿ ಕಾಂಗ್ರೆಸ್ ಪಕ್ಷ ಚಿಹ್ನೆಯಿಂದ ಗೆದ್ದಿದ್ದೀರಿ. ನಿಮಗೂ ಕೂಡ ಹಾಸನದ ರಾಜಕಾರಣದಲ್ಲಿ ಒಂದು ಅನುಭವ ಇದೆ. ಎದೆ ಮುಟ್ಕೊಂಡು ಹೇಳ್ರಿ, ಅರಸೀಕೆರೆಗೆ ಹಾಸನಕ್ಕೆ ಕುಮಾರಸ್ವಾಮಿ ಅವ್ರ ಕೊಡುಗೆ ಇಲ್ಲ, ದೇವೇಗೌಡರ ಕೊಡುಗೆ ಇಲ್ಲ ಅಂತ ನೀವ್ ಹೇಳ್ಬೋದಾ? ಹೇಳಿ ಅದನ್ನ ಅರ್ಗಿಸ್ಕೊಳಕ್ ಸಾಧ್ಯನಾ ನಿಮ್ಗೆ? ದಯಮಾಡಿ ಈ ರೀತಿ ಹುಚ್ಚುಚ್ಚು ಹೇಳಿಕೆಗಳು ಕೊಡೋ ಮುಖಾಂತರ ಕಾಂಗ್ರೆಸ್ ನಾಯಕರ ಗಮನ ಸೆಳೀತೀನಿ, ನನ್ನ ಮಂತ್ರಿ ಮಾಡ್ಬಿಡ್ತಾರೆ, ನಾನು ಬೈಕೊಂಡು ಓಡಾಡಿದ್ರೆ ನನಗೇನೋ ಕೊಡ್ತಾರೆ ಅನ್ನೋ ಅಂತ ಭಾವನೆಯಿಂದ ಆಚೆ ಬನ್ನಿ. ವಿಧಾನ ಮಂಡಲದಲ್ಲಿ ನೀವ್ ಹೇಳ್ತೀರಿ ಹಿಂದೂ ಹಿಂದೂ ಅಂತಂದ್ರೆ ಅದೆಂತ ಒಂದು ಆಂಗಿಕ ಭಾಷೆಯನ್ನ ತೋರಿಸ್ತೀರಿ, ಬಹಳ ಅಸಹ್ಯವಾದ. ಸ್ವಾಮಿ, ಇವತ್ತು ನಿಮ್ಮ ಹೆಸರು ಶಿವಲಿಂಗೇಗೌಡ್ರು. ಆ ಶಿವಲಿಂಗೇಗೌಡ್ರನ್ನ ಹೆಸರು ನಿಮ್ಗೆ ಯಾಕೆ ಬಂತು ಅಂತಂದ್ರೆ, ನಿಮ್ಮ ಪೂರ್ವಿಕರು, ಅವ್ರ ಪೂರ್ವಿಕರು ಎಲ್ಲರೂ ಕೂಡ ಒಂದು ಪರಂಪರೆ ಸಂಸ್ಕೃತಿನಲ್ಲಿ ಬೆಳ್ಕೊಂಡು ಬಂದ್ರು, ಅದನ್ನ ಉಳಿಸ್ಕೊಂಡು ಬಂದ್ರು. ಅದಕ್ಕಾಗಿ ನಿಮಗೆ ನಮಗೆ ಎಲ್ಲ ಇನ್ನು ಉಳ್ಕೊಂಡಿವೆ. ಇಲ್ದೇ ಇದ್ರೆ ನಿಮ್ಮನ್ನ ಬೇರೆ ರೀತಿಯಲ್ಲಿ ಕರಿಬೇಕಾಗ್ತಿತ್ತು. ದಯಮಾಡಿ ಇಷ್ಟಪಡ್ತೇನೆ. ಇದೇ ಶಾಸಕರು ಇನ್ನೇನು ಚುನಾವಣೆ 6 ತಿಂಗಳಿದೆ ಅನ್ಬೇಕಾರೆ ನಾನು ಅವಾಗ ಅಧ್ಯಕ್ಷ. ಆಶ್ರಯ ಮನೆಗಳ ಇದ್ರ ಜಾಗದಲ್ಲಿ ತಾವೆಲ್ಲ ಬಂದಿದ್ರಿ. ಅಲ್ಲೇನು ದೊಡ್ಡದಾಗಿ ಶಾಮಿಯಾನ ಎಲ್ಲ ಹಾಕ್ಬಿಟ್ಟು ಮನೆ ಇನ್ನು 6 ತಿಂಗಳಲ್ಲಿ ಎಲ್ರಿಗೂ ಹಂಚ್ಬಿಡ್ತೀನಿ ಅಂತ ಲಾಟ್ರಿ ಏನೋ ಎತ್ತಿಸ್ಬಿಟ್ರು. ಅದು ಎಲ್ಲಿ ಲಾಟ್ರಿ ಯಾವತ್ತು ಎತ್ತಿದ್ರೋ ಅಲ್ಲೇ ನಿಂತಿದೆ. ಇವತ್ತಿಗೆ ಆಲೆ ಮಳೆ ಬಿಸಿಲಿಗೆ ಆಲೆ ಮನೆಗಳು ಆಲೆ ಕಾಂಪೌಂಡ್ ಸಮೇತ ಅವೇ ಉದುರು ಹೋಗ್ತಾ ಇದೆ. ಅದ್ರ ಬಗ್ಗೆ ಇವತ್ತವರೆಗೂ ಒಂದು ಚೂರು, ಅಲೆ 2 ವರ್ಷ ಆಗ್ತಾ ಬಂತು ಶಾಸಕರಾಗಿ, ಇವತ್ತವರೆಗೂ ಒಂದು ಚೂರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇವರಿಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಇಲ್ಲೇ ತೋರಿಸ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿ ವೇತನ ನನ್ನ ಪೀರಿಯಡಲ್ಲೂ ಕೊಟ್ಟಿದ್ದೀನಿ. ಈ ಮಹಾನ್ ಭಾವ ಈಗ ಹಿಂಬಾಗ್ಲಿನಿಂದ ಅಧ್ಯಕ್ಷ ಆಗಿರುವಂತ ಸಮೀವುಲ್ಲಾ, ಅದು ವಿದ್ಯಾರ್ಥಿ ವೇತನ ಯಾವ ರೀತಿ ಕೊಡೋದು ಅಂದ್ರೆ ಆನ್ಲೈನ್ ಅಲ್ಲಿ ಕೊಡೋದು. ಅದನ್ನೇನು ಬೈ ಹ್ಯಾಂಡಿಗೆ ಯಾವ್ದು ಕೊಡೋ ಆಗಿಲ್ಲ, ಆ ತರ ಸರ್ಕಾರ ಮಾಡಿದೆ. ನಾನು ಅದನ್ನ ಸುಮಾರು 370-80 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದೀನಿ. ಇದನ್ನ ಏನು ನಾನು ಕೊಟ್ಟೆ ಅಂತ ಬಿಂಬಿಸ್ಕೊಳ್ಳೋದಕ್ಕೋಸ್ಕರ ಸುಮ್ನೆ ಒಂದು ಪತ್ರ ಹಿಡಿದ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ತರ ಮಾಡೋದು. ಈ ತರ ಅರಸೀಕೆರೆ ನಗರದಲ್ಲಿ ಸುಮ್ನೆ ಹೊರಟಿರುವಂತ ಈ ಸಮೀವುಲ್ಲಾ, ಬಾಗಿನ ನಾಟಕವನ್ನು ನಿಲ್ಲಿಸಪ್ಪ, ಸಾಕು, ಈ ನಾಟಕ ಎಲ್ಲ ಆಡ್ಬೇಡ, ಜನ ನಿನ್ನ ನಾಳೆ ತಿರಸ್ಕರಿಸಿದ್ದಾರೆ. ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೇಮಾವತಿ ನೀರು, ನಮ್ ಸಾಹೇಬ್ರು ಹೇಳ್ದಂಗೆ ಹೇಮಾವತಿ ನೀರು 24x7 ಬರ್ಬೇಕಾಗಿರೋಂತ ನೀರು ನನ್ನ ಪೀರಿಯಡ್ ಅಲ್ಲಿ ವಾರಕ್ಕೆ 7 ದಿನದಲ್ಲಿ 2 ದಿನ ಬಿಟ್ಟು ದಿನ ನೀರು ಕೊಡ್ತಾ ಇದ್ವಿ. ಪ್ರಾಬ್ಲಮ್ ಗನ್ನಿಗಡದಲ್ಲಿ ಮತ್ತೆ ನಮ್ಮ ಚಂದ್ರಾಯಪಟ್ಟಣ ಪಂಪ್ ಹೌಸ್ ಅಲ್ಲಿ ಏನಾದ್ರು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆದ್ರೆ, ಕರೆಂಟ್ ಪ್ರಾಬ್ಲಮ್ ಆದ್ರೆ ಮಾತ್ರ ಪ್ರಾಬ್ಲಮ್ ಆಗೋದು. ಅಂತ ಸಮಯದಲ್ಲಿ ಮಧ್ಯರಾತ್ರಿಯಲ್ಲೂ ಸಹ ಹೋಗಿ ನಾನು ರೆಡಿ ಮಾಡಿಸಿ ಮೋಟರ್ನ ನೀರಿನ ವ್ಯವಸ್ಥೆ ಮಾಡಿದ್ವಿ. ಈಗ ವಾರದಲ್ಲಿ 3 ದಿನ 2 ಅವರ್ ಬಿಡ್ತಿದ್ದ ನೀರನ್ನ ಬೇಕು ಅಂತೇಳಿ ಅರ್ಧ ಗಂಟೆಗೆ ಮಾಡಿದ್ದಾರೆ. ಕೆಲವು ವಾರ್ಡ್ಗಳಿದೆ, ಮುಜಾರ್ಮುಲ್ಲ, ಮಟನ್ ಮಾರ್ಕೆಟ್, ಸಂತೆ ಮೈದಾನ, ಇಲ್ಲಿ ಒಂದು ಕೋಮಿನ ಏನ್ ಅವ್ರದ್ದೊಂದು ಕೋಮಿನ ಜನಾಂಗ ಇದೆ, ಅಲ್ಲಿ ನೀರ್ ಬಿಡ್ತಾರೆ. ನೋಡ್ಬೇಕು, ನೀರು ನದಿ ತರ ಹರಿದೋಗ್ತಾ ಇದೆ. ಈಗ ಏನ್ ಮಾಡಿದ್ದಾರೆ, ಕಂದಾಯನ ವಸೂಲಿ ಅಂತೇಳಿ DC ಅವರ ಆದೇಶದ ಮೇಲೆ ಕಂದಾಯ ವಸೂಲಿಗೆ ನಮ್ಮ ನಗರಸಭೆ ಕಮಿಷನರು ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ಕಂದಾಯ ವಸೂಲಿಗಾರರನ್ನು ಮಾತ್ರ ಕಂದಾಯ ವಸೂಲಿ ಕಳಿಸ್ಬೇಕು. ಬರೋ ಸ್ಟಾಫ್ನೆಲ್ಲ ಬೇಕಂತ ಕಳಿಸ್ಬಿಡೋದು. ಮಧ್ಯಾಹ್ನ 3 ಗಂಟೆ ಮೇಲೆ ಸ್ಟಾಫ್ನ ಕೂರಿಸ್ಕೊಳ್ಳೋದು. ಅಷ್ಟರೊಳಗೆ ಜನಸಾಮಾನ್ಯರು ಬಂದು ಹೋಗ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ಸಿಗ್ಲಿಲ್ಲ ಅಂದಾಗ ಇನ್ನೇನ್ ಮಾಡ್ತಾರೆ, ಯಾರೋ ಬ್ರೋಕರ್ಗಳ ಮುಖಾಂತರ ಅರ್ಜಿ ಕೊಡ್ತಾರೆ. ಆಗ ಇವ್ರನ್ನ ಈ ಸೊತ್ತು ಮಾಡಿಸ್ತೆ ಅಂತ ಹೇಳಿ ನಾನೇ ಕೊಟ್ಟೆ ಈ ಸೊತ್ತು ಅಂತ ಬಿಂಬಿಸ್ಕೊಳ್ಳೋದು. ಈ ಎಲ್ಲಾ ನಾಟಕಗಳಿಗೆ ಆದಷ್ಟು ಬೇಗ ತೆರೆ ಎಳೆಯುವಂತ ಕಾಲ ಬರ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ, ಏನು ಈ ಪ್ರಕರಣ ಇದೆ, ವಿಪ್ ಉಲ್ಲಂಘನೆ ಪ್ರಕರಣನ ಆದಷ್ಟು ಬೇಗ ಇತ್ಯರ್ಥಗೊಳಿಸಿ ಅಂತೇಳಿ ನಾನು ಕೇಳ್ತೀನಿ. ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅರಸೀಕೆರೆ ನಗರದಲ್ಲಿ ಡಿಪೋ ಹಿಂಭಾಗ ಈಗ ಹೇಳಿದ್ರಲ್ಲ, ಅಲ್ಲಿ ಅದು ಏನಾಗಿದೆ, ಅಲಿಲೇಷನ್ ಮಾತ್ರ ಆಗಿದೆ. ಈ ಮಹಾನ್ ಭಾವ 24 ಸೈಟ್ ಮಾಡ್ಕೊಡ್ತೀನಿ, ವಿತೌಟ್ ಅಲಿಲೇಷನ್ ಒಂದೇ ಆಗಿರಬಾರ್ದು, ಅದು ಲೇಔಟ್ ಪ್ಲಾನ್ ಆಗ್ಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಗರ ಯೋಜನಾ ಪ್ರಾಧಿಕಾರದಿಂದ ಮತ್ತೆ ನಮ್ಮ ನಗರಸಭೆಯಿಂದ, ಇಂಜಿನಿಯರ್ ಇಂದ ಎಲ್ಲ ರಿಪೋರ್ಟ್ ಆಗ್ಬೇಕು. ಅದು ಯಾವ್ದು ಆಗದಲ್ಲೇ ಈ ಖಾತೆಗಳನ್ನ ರಿಲೀಸ್ ಮಾಡಕ್ ಹೊರಟಿದ್ದಾರೆ. ಇದನ್ನ ನಾನು ಈ ನಿಮ್ಗಳ ಮುಖಾಂತರ ಪೌರಾಯುಕ್ತರಿಗೆ ಮನವಿ ಮಾಡ್ತೇನೆ. ನೀವೇನಾದ್ರೂ ಆ ಖಾತೆಗಳನ್ನ ರಿಲೀಸ್ ಮಾಡಿದ್ರೆ ನೀವು ಮನೆಗೆ ಹೋಗೋದ್ ಗ್ಯಾರಂಟಿ.
ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಅರಸೀಕೆರೆಯಲ್ಲಿ ಬಹಳ ಪ್ರಸಿದ್ಧವಾದಂತ ಪುರಾತನವಾದಂತ ರಸ್ತೆ. ಅದ್ರ ಚರಂಡಿಗೆ ನಮ್ಮ ಗಿರೀಶ್ ಅವರು ಅಧ್ಯಕ್ಷರಿದ್ದಾಗ ನಮ್ಮ ರಮೇಶ್ ನಾಯ್ಡು ಅವರ ಪರಿಶ್ರಮದಿಂದ ಅದಕ್ಕೆ ಚರಂಡಿ ಮಾಡಬೇಕು ಅಂತ ನಗರೋತ್ಥಾನದಲ್ಲಿ ಕಾಮಗಾರಿ ಸೇರಿಸಿದ್ವಿ. ಇದುವರೆಗೂ ಕೂಡ ಕಾಮಗಾರಿ ಆಗಿಲ್ಲ. ಆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ನಮ್ಮ ರಮೇಶ್ ನಾಯ್ಡು ಮಾತಾಡಿದ್ರೆ ಅವನು ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೇಳ್ತಾನೆ, ಸರ್ ನಿಮ್ಗೆಲ್ಲ ಗೊತ್ತಿದೆ, ನಾನು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ, ಸ್ವಲ್ಪ ಏನೋ ಒಂದಷ್ಟು ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿದೆ, ಅವ್ರು ಹೇಳ್ದಷ್ಟು ನಮಗ್ ಮಾಡಕ್ ಆಗ್ತಿಲ್ಲ ಅಂತೇಳಿ ಇದನ್ನ ದಯವಿಟ್ಟು ಆಚೆ ಹೇಳ್ಬೇಡಿ, ನಿಮ್ ದಮಯ್ಯ ಅಂತೀನಿ, ನನಗ್ ತೊಂದರೆ ಆಗುತ್ತೆ ಅಂತೇಳಿ ಕಾಲ್ ಕಟ್ಕೋತಾನೆ. ಈಗಾಗ್ಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ನಗರಸಭೆ ಸದಸ್ಯರು ಯಾರು ಅವತ್ತು ನಮ್ಮ ಕ್ರಾಸ್ಔಟ್ ಮಾಡಿ ನಮ್ಮ ಪಕ್ಷದ ಸೂಚನೆನ ವಿಪ್ ಉಲ್ಲಂಘನೆ ಮಾಡಿದ್ರು ಅಂತೇಳಿ ಪ್ರಕರಣ ದಾಖಲು ಮಾಡಿರ್ತೀವಿ. ಮೇಡಮ್ ಬಹಳ ಬಿಸಿ. DC ಅವ್ರಿಗೆ ಹೇಳ್ತೀನಿ ಈ ಮುಖಾಂತರ, ಈ ಸರ್ಕಾರ ಏನು ಕೊನೆವರೆಗೂ ಊಟ ಇಟ್ಕೊಂಡಿರಲ್ಲ ಮೇಡಮ್ ಅವರೇ, ಸ್ವಲ್ಪ ಎಚ್ಚರಿಕೆ ಇರ್ಲಿ. ನೀವು ಸರ್ಕಾರಿ ನೌಕರರಿದ್ದೀರಿ, ನೀವು ಈ ರೀತಿ ಒಂದ್ ಪಕ್ಷದ ಏಜೆಂಟ್ ಅಂತೆ ಕೆಲಸ ಮಾಡ್ತಾ ಇದ್ರೆ ನಮಗೂ ಕೂಡ ಕಾನೂನು ಗೊತ್ತಿದೆ. ನಾಳೆ ಸರ್ಕಾರ ಕೈ ಬದಲಾದ ಮೇಲೆ ನಿಮ್ಮನ್ನ ಯಾವ ರೀತಿಯಲ್ಲಿ ಕಾಂಗ್ರೆಸ್ನವರು ರಕ್ಷಣೆ ಮಾಡ್ತಾರೆ ನಾವು ನೋಡ್ತೀವಿ. ಈ ರೀತಿ ಒಂದ್ ಪಕ್ಷದ ಏಜೆಂಟ್ ಅಂತೆ ಕೆಲಸ ಮಾಡೋದು ನೀವು ಬಿಡದೇ ಇದ್ರೆ ಅದರ ಪರಿಣಾಮನ ಮುಂದೆ ನೀವು ಎದುರಿಸಬೇಕಾಗತ್ತೆ. ಈಗಾಗಲೇ ನಾವು ಈ ಪ್ರಕರಣ ಸಂಬಂಧಪಟ್ಟಂತೆ ಹೈಕೋರ್ಟ್ಗೂ ಕೂಡ ನಾವು ಹೋಗಿದ್ದೇವೆ. 16ನೇ ತಾರೀಕು 13ನೇ ತಾರೀಕು ಪ್ರಕರಣ ಬರೋದಿದೆ. ಹೈಕೋರ್ಟ್ ಇಂದ ಡೈರೆಕ್ಷನ್ ತಗೊಳ್ಬೇಕು ಅನ್ನೋ ಪ್ರಯತ್ನ ಕೂಡ ನಾವು ನಡೆಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಯಾವಾಗ ಹೋದ್ರು ಸಹಿತ ನಮ್ಮ ಲಾಯರ್ಗೆ ಬಾಯಿಗೆ ಬಂದಂಗೆ ಬೈಯೋದು, ಡೇಟ್ ಕೊಡೋದು. ಯಾರಾದ್ರೂ ನೋಟಿಸ್ ಪೀರಿಯಡ್ ಅನ್ನ ತಮ್ಮ ಮನಸೋ ಇಚ್ಛೆಗೆ ಬಂದಂತೆ ಅದನ್ನ ಎಕ್ಸ್ಟೆನ್ಷನ್ ಕೊಡುವಂತದ್ದು. ಒಬ್ರು ಜಿಲ್ಲಾಧಿಕಾರಿ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಕೋರ್ಟ್ ನ ನಡೆಸ್ತಾರೋ ನ್ಯಾಯಾಧೀಶರ ರೀತಿನಲ್ಲಿ. ಪಕ್ಷಪಾತ ಇರಬಾರ್ದು. ನೀವು ನ್ಯಾಯದ ಪರವಾಗಿರ್ಬೇಕು, ಕಾನೂನು ಪರವಾಗಿರ್ಬೇಕು. ಕಾನೂನು ಉಲ್ಲಂಘನೆ ಯಾರೇ ಮಾಡ್ಲಿ ನೀವು ಶಿಕ್ಷೆ ಕೊಡಿ. ನೀವು ಕಾನೂನು ಉಲ್ಲಂಘನೆ ಮಾಡಿದ್ರೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿದ್ರೆ ಜನತೆಗೆ ವಿಶ್ವಾಸ ಹೊರಟೋಗುತ್ತೆ. ಈ ದೇಶ ನಡೀತಾ ಇರುವಂತದ್ದು ಸಂವಿಧಾನದ ಮೇಲೆ, ಯಾವುದೋ ವಶೀಲಿಬಾಜಿ ಮೇಲೆ, ಯಾರೋ ವರ್ಗಾವಣೆ ಮಾಡ್ತಿರೋ ಭಯದಲ್ಲಿ ಆತಂಕದಲ್ಲಿ ಏನಾದ್ರು ಈ ದೇಶ ನಡೀತಾ ಇದ್ದೀನಾ ಮೇಡಮ್ ಅವರೇ? ದಯಮಾಡಿ ನೀವು ನ್ಯಾಯದ ಪರವಾಗಿ ನಿಲುವನ್ನ ತೆಗೆದುಕೊಳ್ಳಿ. ನೀವು ಒಳ್ಳೆ ಅಧಿಕಾರಿ ಇದ್ದೀರಿ ಅಂತೇಳಿ ನಾವು ಕೇಳಿದ್ವಿ, ಯಾಕೋ ನಮ್ಗೆ ಅದು ಕಾಣಿಸ್ತಾ ಇಲ್ಲ. ದಯವಿಟ್ಟು ನೀವು ಇದ್ರ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ಪ್ರಕರಣ ಇತ್ಯರ್ಥ ಮಾಡಬೇಕು. ಇಲ್ಲಾಂದ್ರೆ ಹೈಕೋರ್ಟ್ ಡೈರೆಕ್ಷನ್ ಬಂತು ಅಂದ್ರೆ ನಿಮ್ಗೆ ಅಪಮಾನ. ಅದು ಹೈಕೋರ್ಟ್ ಇಂದ ಏನೋ ಡೈರೆಕ್ಷನ್ ಬಂತು ಅಂದ್ರೆ ನಿಮಗೆ ಅಪಮಾನ ಆಗ್ತಿದೆ. ಯಾರು ನಿಮ್ ರಕ್ಷಣೆಗೆ ಬರೋದಿಲ್ಲ. ದಯವಿಟ್ಟು ಇದನ್ನ ಗಮನದಲ್ಲಿ ತಗೊಂಡು ಮಾಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ ಮುಖಾಂತರ ನನ್ನ ಮನವಿ ಇಷ್ಟೇ. ಹಾಸನದಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ, ಗೃಹ ಮಂಡಳಿ ಅಧ್ಯಕ್ಷ, ಇವತ್ತು ಮಂತ್ರಿ ಸ್ಥಾನ ನನಗೆ ಸಿಗ್ಲೇಬೇಕು, ಸಿಗಲಿಲ್ಲ ಅಂತಂದ್ರೆ ನನ್ನ ಜೀವನದ ಉದ್ದೇಶನೇ ಈಡೇರಲ್ಲ ಅನ್ನೋ ಭ್ರಮೆಲಿರ್ತಕ್ಕಂಥ ಸ್ವಾಮಿ ಶಿವಲಿಂಗೇಗೌಡ್ರೆ, ನಿಮ್ಮ ಜೀವನದ ಗುರಿ ಮಂತ್ರಿ ಸ್ಥಾನ ಆಗಬಾರ್ದು, ಜನತೆಗೆ ಒಳ್ಳೇದ್ ಮಾಡುವಂತದ್ದಾಗಬೇಕು. ರಕ್ತ ಕ್ರಾಂತಿ ಮಾಡಕ್ ಹೋಗ್ಬಿಡ್ರಿ, ಜಲಕ್ರಾಂತಿ ಮಾಡಿ. ಅರಸೀಕೆರೆನಲ್ಲಿ ಬಾಂಬ್ ಹಾಕ್ತೀನಿ ಅನ್ನೋಂತ ರೀತಿಯಲ್ಲಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಮಾತನಾಡಬೇಡಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಡ್ತೇನೆ. ಕೆಲವು ವಿಷಯಗಳನ್ನ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷ ಗಿರೀಶ್ ಅವರು ಕೂಡ ಮಾತನಾಡ್ತಾರೆ.